ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ನಾನು ನಿಮ್ಮ ಅರುಣ್. ಸೊ ಇವತ್ತಿನ ವ್ಲಾಗ್ ಶುರು ಆಗ್ತಿರೋದು ನಮ್ಮ ಮನೆಯಿಂದ. ಸೊ ಇವತ್ತಿನ ವಿಶೇಷ ಏನಂದರೆ, ದಾವಣಗೆರೆಯಲ್ಲಿ ಒಂದು ರನ್ನರ್ಸ್ ಕ್ಲಬ್ ಅಂತ ಒಂದು ಈವೆಂಟ್ ಆರ್ಗನೈಸ್ ಮಾಡಿದ್ರು. ಇವತ್ತು ಭಾನುವಾರ ಇತ್ತು. ಸೊ ಅದಕ್ಕೆ ನಾನು ರಿಜಿಸ್ಟರ್ ಆಗಿದ್ದೆ. ಸೊ ಇವಾಗ ನಾನು ನನ್ನ ಫ್ರೆಂಡು ಅದರೊಳಗೆ ಪಾರ್ಟಿಸಿಪೇಟ್ ಮಾಡೋಣ ಅಂತ ಹೊಂಟಿದ್ದೀವಿ. ಸೊ ಬೆಳಗ್ಗೆ ಇವಾಗ 5:45 ಸಮಥಿಂಗ್ ಆಗಿದೆ. 6:30 ವಾರ್ಮ್ ಅಪ್ ಸೆಕ್ಷನು, 7 o'clock ರನ್ನಿಂಗ್ ಇರುತ್ತೆ, ಕಾಫಿ ರನ್ ಅಂತ. ಸೊ ಇವಾಗ ನಾವು ಅಲ್ಲಿಗೆ ಹೊಂಟಿದ್ದೀವಿ. ಜೆನಿಸಿಸ್ ರೆಸಾರ್ಟ್ ಒಳಗಿದೆ. ಸೊ ಗೈಸ್ ಬನ್ನಿ ಜೆನಿಸಿಸ್ಗೆ ಹೋಗೋಣ. ಗಾಡಿ ಹಚ್ಕೊಂಡು ಸೀದಾ ಜೆನಿಸಿಸ್ ರೆಸಾರ್ಟಿಗೆ ರೀಚ್ ಆದೆ. ಈ ಇವೆಂಟ್ನ ಟೈಟಲ್ ಬಂದು ಕಾಫಿ ರನ್ ಅಂತ. ಇದನ್ನ ಆರ್ಗನೈಸ್ ಮಾಡಿರೋದು 2 ಗ್ರೂಪ್ ಮೆಂಬರ್ಸು. ಒಂದು ದಾವಣಗೆರೆ ರನ್ನರ್ಸ್ ಕ್ಲಬ್ ಮತ್ತೆ ಬ್ಯಾಲೆನ್ಸ್ ಫಿಟ್ನೆಸ್ 17 ಅವರು. ಇವೆಂಟ್ನ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ವಾರ್ಮ್ ಅಪ್ ಸೆಕ್ಷನ್ ಕಂಡಕ್ಟ್ ಮಾಡಿದ್ರು. ಸ್ಟ್ರೆಚಿಂಗ್ ಮತ್ತು ಲೈಟ್ ಎಕ್ಸರ್ಸೈಸ್ ಮಾಡಿ ಬಾಡಿನ ರೆಡಿ ಮಾಡ್ಕೊಂಡ್ವಿ ರನ್ನಿಂಗಿಗೋಸ್ಕರ. ವಾರ್ಮ್ ಅಪ್ ಸೆಕ್ಷನ್ ಮುಗಿದ ನಂತರ ನಮ್ಮ 5 ಕಿಲೋಮೀಟರ್ ರನ್ ಸ್ಟಾರ್ಟ್ ಆಯಿತು. ಎಲ್ಲ ರನ್ನರ್ಸ್ ಫುಲ್ ಎನರ್ಜಿ ಮತ್ತು ಎಕ್ಸೈಟ್ಮೆಂಟ್ ಜೊತೆ ರನ್ ಸ್ಟಾರ್ಟ್ ಮಾಡಿದ್ರು. ಕರೆಕ್ಟಾಗಿ ರನ್ ಸ್ಟಾರ್ಟ್ ಮಾಡೋಕ್ಕೆ 7 o'clock ಆಗಿತ್ತು. ರೂಟ್ ಪ್ಲಾನ್ ಪ್ರಕಾರ ಜೆನಿಸಿಸ್ ರೆಸಾರ್ಟಿಂದ ಕಹಾನಿ ರೆಸಾರ್ಟ್ ತನಕ ಅದೇ ಸುಮಾರು 2.5 ಕಿಲೋಮೀಟರ್ ರನ್ ಮಾಡಬೇಕಿತ್ತು. ಅಲ್ಲಿ ರೀಚ್ ಆಗಿ ಅದಾದ ನಂತರ ಅದೇ ರೂಟಲ್ಲಿ ವಾಪಸ್ 2.5 ಕಿಲೋಮೀಟರ್ ರಿಟರ್ನ್ ಆಗಿ ಜೆನಿಸಿಸ್ ವಾಪಸ್ ಬರಬೇಕಾಗಿತ್ತು. ರನ್ ಮಧ್ಯೆ ಆರ್ಗನೈಸರ್ಸ್ ಮತ್ತು ವಾಲಂಟಿಯರ್ಸ್ ನಮ್ಮನ್ನು ಚೇರ್ ಮಾಡ್ತಾ ಮೋಟಿವೇಟ್ ಮಾಡ್ತಿದ್ರು. ಪಾಸಿಟಿವ್ ವೈಬ್ಸ್ ಜೊತೆಗೆ 5 ಕಿಲೋಮೀಟರ್ ರನ್ ಕಂಪ್ಲೀಟ್ ಮಾಡೋದು ಒಂದು ಸೂಪರ್ ಎಕ್ಸ್ಪೀರಿಯನ್ಸ್ ಆಗಿತ್ತು. ಮಾರ್ನಿಂಗ್ ವೆದರ್ ತುಂಬ ಪ್ಲೆಸೆಂಟ್ ಆಗಿತ್ತು. ರೋಡ್ ಮೇಲೆ ಫೆಲ್ಲೋ ರನ್ನರ್ಸ್ ಜೊತೆ ಓಡೋದು ತುಂಬ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿತ್ತು. ಸೊ ಹಂಗೋ ಹಿಂಗೋ ಮಾಡಿ ಫೈನಲಿ ಜೆನಿಸಿಸ್ ರೆಸಾರ್ಟ್ ವಾಪಸ್ ರಿಟರ್ನ್ ಆದ್ವಿ. ರನ್ ಕಂಪ್ಲೀಟ್ ಮಾಡಿದ ಮೇಲೆ ಎಲ್ಲರೂ ಜೆನಿಸಿಸ್ ರೆಸಾರ್ಟ್ಗೆ ರಿಟರ್ನ್ ಬಂದ್ವಿ. ಅಲ್ಲೊಂದು ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಒಳಗೆ ಹೋಗಿದ ತಕ್ಷಣ ನಮಗೆ ಹೆಲ್ದಿ ರಿಫ್ರೆಶ್ಮೆಂಟ್ ಅರೇಂಜ್ ಮಾಡಿದ್ರು. ಎನರ್ಜಿ ಡ್ರಿಂಕ್ ಮತ್ತು ಫ್ರೆಶ್ ಫ್ರೂಟ್ಸ್ ಮತ್ತು ಸ್ಯಾಂಡ್ವಿಚಸ್ ಸರ್ವ್ ಮಾಡಿದ್ರು. ರನ್ನಿಂಗ್ ಆದಮೇಲೆ ಈ ಬ್ರೇಕ್ಫಾಸ್ಟ್ ತುಂಬ ರಿಫ್ರೆಶಿಂಗ್ ಅನಿಸಿತ್ತು. ಬ್ರೇಕ್ಫಾಸ್ಟ್ ಮುಗಿದ ನಂತರ ಫಿಟ್ನೆಸ್ ಆಕ್ಟಿವಿಟಿ ಸ್ಟಾರ್ಟ್ ಆದವು. ಪುಲ್ಅಪ್ಸ್, ಪುಷಪ್ಸ್, ಕ್ಯಾಲಿಸ್ಥೆನಿಕ್ಸ್, ರೋಪ್ ಕ್ಲೈಂಬಿಂಗ್ ಮತ್ತು ಇನ್ನೂ ಹಲವಾರು ಫುಲ್ ಫಿಟ್ನೆಸ್ ಚಾಲೆಂಜಸ್ ಆರ್ಗನೈಸ್ ಮಾಡಿದ್ರು. ಆಕ್ಟಿವಿಟೀಸ್ ಜೊತೆಗೆ ಮ್ಯೂಸಿಕ್ ಕೂಡ ಇತ್ತು. ಆಕ್ಟಿವಿಟೀಸ್ ಮುಗಿದ ನಂತರ ಈವೆಂಟ್ ಇನ್ನೂ ಜೋಶ್ ಆಯಿತು. ಮ್ಯೂಸಿಕ್ ಸ್ಟಾರ್ಟ್ ಆಗ್ತಿದ್ದಂತೆ ಎಲ್ಲರೂ ಡ್ಯಾನ್ಸ್ ಮಾಡಿಕೊಂಡು ಫುಲ್ ವೈಬ್ ಎಂಜಾಯ್ ಮಾಡಿದರು. ಡ್ಯಾನ್ಸ್ ಎಲ್ಲ ಮುಗಿದ ನಂತರ ಕೆಲವು ಪಾರ್ಟಿಸಿಪೆಂಟ್ ಮತ್ತು ಆರ್ಗನೈಸ್ ಅವರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದರು. ಎಲ್ಲರೂ ಈವೆಂಟ್ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರು ಅಂತ ಅಪ್ರಿಷಿಯೇಟ್ ಮಾಡಿದರು. ಒಂದು ಹೆಲ್ದಿ ಲೈಫ್ ಸ್ಟೈಲ್ ಬೇಕು ಅಂದರೆ ಫಿಟ್ನೆಸ್ ಇಸ್ ವೆರಿ ಇಂಪಾರ್ಟೆಂಟ್. ಕೊನೆಗೆ ಎಲ್ಲರೂ ಸೇರಿ ಒಂದು ಗ್ರೂಪ್ ಫೋಟೋ ತಗೊಂಡ್ವಿ. ಆ ಬ್ಯೂಟಿಫುಲ್ ಮೆಮೊರೀಸ್ ಜೊತೆ ಈವೆಂಟ್ನ ಫಿನಿಶ್ ಮಾಡಿದ್ವಿ. ಸೊ ಫೋಟೋ ಸೆಕ್ಷನ್ ಆದಮೇಲೆ ನಾವು ಅಲ್ಲಿಂದ ಹೊರಟ್ವಿ. ಸೊ ಗೈಸ್ ಫೈನಲಿ ಫಿನಿಶ್ ದ ಸೆಕ್ಷನ್. ಇವಾಗ ಮುಗೀತು, ಹೊಂಟಿವಿ ಮನೆಗೆ. ನಮ್ಮ ಬಾಡಿ ಬಿಲ್ಡರ್ ಅಂತೂ ಫುಲ್ ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡಿದರು. ಸೊ ಇಷ್ಟೇ ಮಜಾ ಬಂತು ಇವತ್ತು. ರನ್ನರ್ಸ್ ಕ್ಲಬ್ ಪ್ಲಸ್ ಕ್ಯಾಲಿಸ್ಥೆನಿಕ್ಸ್ ಮಿಕ್ಸ್ ಆಗಿದ್ದಕ್ಕೆ ಡೆಫಿನೆಟ್ಲಿ ವರ್ತ್ ಇಟ್ ಇತ್ತು. ಬೆಳಗ್ಗೆ ಎದ್ದು ಬಂದು ಒಂದು ಒಳ್ಳೆ ಪಾರ್ಟಿಸಿಪೇಷನ್ ಇತ್ತು. 5 ಕಿಲೋಮೀಟರ್ಸ್ ಓಡಿದ್ವಿ. ಅದಾದಮೇಲೆ ಕ್ಯಾಲಿಸ್ಥೆನಿಕ್ಸ್ ಇತ್ತು, ಡ್ಯಾನ್ಸ್ ಇತ್ತು, ಮ್ಯೂಸಿಕ್ ಇತ್ತು. ಸೊ ಆಲ್ ವರ್ತ್ ಇಟ್. ಚೆನ್ನಾಗಿತ್ತು ಈವೆಂಟ್. ಸಕ್ಸಸ್ಫುಲಿ ಆರ್ಗನೈಸ್ ಮಾಡಿದ್ದಾರೆ. ಆಲ್ ದ ಬೆಸ್ಟ್ ಟೀಮಿಗೆ. ಸೊ ಕಂಟಿನ್ಯೂ ಮಾಡಿ. ಮತ್ತು ನೆಕ್ಸ್ಟ್ ಟೈಮ್ ಏನಾದಿದ್ರೆ ನಾವು ಜಾಯ್ನ್ ಆಗ್ತೀವಿ, ನೀವು ಜಾಯ್ನ್ ಆಗಿರಿ. ಬಾಯ್. ಇಲ್ಲಿಗೆ ಈ ವ್ಲಾಗ್ ಮುಕ್ತಾಯ. ಸಿ ಯು ಆನ್ ಮೈ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್. ಟೇಕ್ ಕೇರ್.